ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಭದ್ರಾ ಬೆಳಗ್ಗೆನೇ ಪಾಪ ಎಷ್ಟೊಂದು ಕಷ್ಟಪಡ್ತಾಳೆ ಬಸ್ರಿ ಹೆಂಡ್ತಿ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ತಿಂಡಿ ಕಾಫಿ ಎಲ್ಲ ಮಾಡಿ ಬಿಸಿನೀರು ಕಾಯಿಸಿ ಎಲ್ಲ ರೆಡಿ ಮಾಡಿ ಸ್ನಾನಕ್ಕೆ ಬಿಸಿನೀರು ಕಾಯಿಸಿ ಐರನ್ ಮಾಡಿ ಸೀರೆ ರವಿಕೆ ಎಲ್ಲ ಐರನ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾನೆ. ಆಮೇಲೆ ವಿದ್ಯಾ ಇವತ್ತು ಅಲಾರಾಮ್ ಆಫ್ ಆಗಿದೆ, ಹೇಳೋದು ಲೇಟ್ ಆಗುತ್ತೆ. ಅವಾಗ ಎದ್ದಿರ್ತಾಳೆ, ಎದ್ದು ನೋಡ್ತಾಳೆ ಏನು ಎಲ್ಲ ರೆಡಿಯಾಗಿರುತ್ತೆ. ಅಲ್ಲಿ ಸ್ನಾನಕ್ಕೆ ಹೋಗಿ ನೀರು ಕಾಯಿಸ್ಕೊಡೋದು ಲೇಟ್ ಆಗುತ್ತೆ ಅಂಥೇಳಿ ಬಚ್ಚಲ ಮನೆಗೆ ಹೋಗ್ತಾಳೆ. ನೋಡೋಣ ಏನೋ ತಣ್ಣೀರೇ ಮಾಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಅಲ್ಲಿ ಹೋದರೆ ಬಿಸಿನೀರು ಕಾಯ್ದಿರುತ್ತೆ. ಬಿಸಿನೀರು ಸ್ನಾನವೂ ಆಯಿತು. ಆಮೇಲೆ ಅಲ್ಲಿಂದ ರೆಡಿಯಾಗಿ ಬಂದಾದಮೇಲೆ ಟಿಫನ್ನು ಮತ್ತು ಇದು ರೆಡಿಯಾಗಿತ್ತು, ಬಿಸಿನೀರೆಲ್ಲ ಅದನ್ನು ತೊಗೊಂಡ್ಲು. ಯಾರು ಇಷ್ಟು ಬೇಗ ಎಲ್ಲ ಮಾಡಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು ಚಂಪಾ ಮತ್ತು ಶರು ಆಚೆ ಎದ್ದೋಗಿರ್ತಾರೆ. ಎಲ್ಲ ರೆಡಿಯಾಗಿರುತ್ತೆ ಮನೆಯಲ್ಲಿ. ಎಲ್ಲ ರೆಡಿಯಾಗಿ ಎಲ್ಲ ಇದು ಬಾಕ್ಸಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಟಿಫೈ ಮೇಲೆ ತಂದಿಡ್ತಾನೆ, ಬ್ಯಾಗು ಕೂಡ ತಂದಿಟ್ಟಿರ್ತಾನೆ. ಇದೆಲ್ಲ ನೋಡಿ ವಿದ್ಯಂಗೆ ಏನಪ್ಪ ಇಷ್ಟು ಬೇಗ ಇದೆಲ್ಲ ಹೆಂಗೆ ರೆಡಿ ಮಾಡಿದ್ರು, ಶರುನೂ ಚಂಪನೂ ರೆಡಿ ಮಾಡಿದ್ರಾ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾಳೆ. ಆದರೂ ಓಕೆ ಅಂತೇಳ್ಬಿಟ್ಟು ಬೆಳಗ್ಗೆ ಎದ್ದು ಮೈ ಮುರ್ಕೊಂಡು ಎದ್ದು ಸ್ನಾನಕ್ಕೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಆಮೇಲೆ ಭದ್ರ ಏನು ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಮನಗಿರ್ತಾನೆ. ಆಮೇಲೆ ವಿದ್ಯಾ ಸ್ನಾನಕ್ಕೆ ಹೋದ ತಕ್ಷಣ ಕಂಡುಬಿಟ್ಟು ನೋಡಿ ಸ್ನಾನಕ್ಕೆ ಹೋದ ತಕ್ಷಣ ಎದ್ದುಬಿಟ್ಟು ರೆಡಿಯಾಗಿ ಬೈಕ್ ಹತ್ರ ನಿಂತಿರ್ತಾನೆ. ಬೈಕ್ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಾನೆ. ಅಯ್ಯೋ ಇಷ್ಟು ಬೇಗ ಟಿಫನೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರಲ್ಲ ಅಂತೇಳಿ ಇವಳು ಟಿಫನ್ ಬ್ಯಾಗಿಗೆ ಹಾಕ್ಕೊಂಡು ನೀರೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ಹೋಗೋಕ್ಕೆ ರೆಡಿಯಾಗಿ ಹೋಗ್ತಾಳೆ ಆಚೆಗೆ ಹೋದಾಗ ಅಲ್ಲಿ ಭದ್ರ ನಿಂತಿರ್ತಾನೆ. ಭದ್ರ ನಿಂತು ಬಾ ಕೂತ್ಕೋ ಅಂತಾನೆ. ಇಲ್ಲ ನಾನು ಆಟೋಲ್ಲೇ ಹೋಗ್ತೀನಿ, ಏನು ಪರವಾಗಿಲ್ಲ, ಸ್ವಲ್ಪ ಹೊತ್ತು ಲೇಟ್ ಆದ್ರೂ ಹೇಳ್ಕೊಳ್ತೀನಿ ನಾನು ಅಂತಾಳೆ. ಲೇಟ್ ಆದರೆ ಅವ್ರೇನಾರು ಅಂದ್ಕೊಳ್ಳಲ್ವಾ, ಬಾ ಕೂತ್ಕೋ ಅಂತಾನೆ. ಇಲ್ಲ ಏನೂ ಅಂದ್ಕೊಳ್ಳಲ್ಲ, ನಾನು ಲೇಟಾಗೇ ಹೋದರೂ ಪರವಾಗಿಲ್ಲ ಅಂಥೇಳಿ ಹೊರಡ್ತಾಳೆ. ಆಮೇಲೆ ಸರಿ ಈಗ ಎಲ್ಲ ವಸ್ತುಗೂ ಬಾಡಿಗೆ ಕೊಡ್ತೀಯಲ್ಲ, ಹಂಗೆ ಇದಕ್ಕೂ ಕೊಡಿ ಅಂತೆ ಕೂತ್ಕೋ ಅಂತಾನೆ. ಅದು ಬಾಡಿಗೆ ಕೊಡೋದು ಮನೇಲೆಲ್ಲ ಯೂಸ್ ಮಾಡೋ ವಸ್ತುಗೆ, ಇಲ್ಲಿ ಇದಕ್ಕೆ ಕೊಡಬೇಕಲ್ಲ ಬೈಕಿಗೆ ಅಂತ. ಬೈಕು ನಿಮ್ಮದೆಯಾ, ಪೆಟ್ರೋಲು ನಿಮ್ಮದೇ ಅಂತ. ಬರೀ ಇವು ಮಾತಾಡೋಕ್ಕೆ ಸರಿ ಇದೆಯಾ, ಕೂತ್ಕೋ ಫಸ್ಟು ಅಂತ ಹೇಳ್ತಾನೆ. ಆಮೇಲೆ ಸರಿ ಬೈಕಲ್ಲಿ ಕೂತ್ಕೋತಾಳೆ. ಲಾಸ್ಟಿಗೆ ಸುಮಾರು ಹೊತ್ತು ಅದೇ ನಡೆಯುತ್ತೆ. ಆಮೇಲೆ ಹೋಗಿ ಆಯಿತು ಅಂತ ಕೂತ್ಕೊತಾಳೆ. ಕೂತ್ಕೊಂಡಾದಮೇಲೆ ಅಲ್ಲಿ ಇಳಿತಾಳಲ್ವ, ತುಂಬ ದೂರ ಹಿಂದೆನೇ ಇಳ್ಕೋತಾಳೆ. ಆಮೇಲೆ ತುಂಬ ದೂರ ಹಿಂದೆ ಯಾಕೆ ಇಳಿತಿದೆಯಾ, ಅಲ್ಲಿ ಹೋಟ್ಲ್ ಹತ್ರನೇ ಇಳ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾಳೆ, ಇಲ್ಲ ಇಲ್ಲ ನಿಮ್ಮ ಮರ್ಯಾದೆ ಎಲ್ಲ ಹೋಗುತ್ತೆ. ಶಿವರಾಮೇಗೌಡರ ಸೊಸೆ ಅಂತ ಫಸ್ಟೇ ಇವಾಗ ಕೆಲವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಹಂಗಾಗಿ ಅವು ಮರ್ಯಾದೆ ಪ್ರಶ್ನೆ. ನೀವು ಅವ್ರ ಮಗ ಅಂತ ಗೊತ್ತಾದರೆ ಮಗನೇ ತಂದುಬಿಟ್ಟು ಹೋಗ್ತಾನೆ ಹೆಂಡ್ತಿನ ಇಲ್ಲಿ ಕೆಲಸ ಮಾಡೋಕ್ಕೆ ಅಂತ ಆಗುತ್ತೆ. ಯಾವುದೋ ಹುಡುಗಿ ಜೊತೆ ಬಂದ ಅಂತ ಹೇಳ್ತಾರೆ. ಅವೆಲ್ಲ ಬೇಡ, ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲ ಇಲ್ಲ ಹಂಗೇನಾಗಲ್ಲ ಕೂತ್ಕೋ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಬೇಡ, ನನ್ನಿಂದ ನಿಮ್ಮ ಮರ್ಯಾದೆ ಎಲ್ಲ ಹೋಗೋದು ಬೇಡ, ನೀವು ಹೋಗಿ ಅಂಥೇಳಿ. ಆಗ ಸರಿ ಅಂತೇಳ್ಬಿಟ್ಟು ಅವನು ಮನೆಗೆ ಬರ್ತಾನೆ. ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲಿ ಅಜ್ಜಿ ಮಗನಿಗೆ ಅಲ್ಲ ಕಣೋ, ಎಷ್ಟೊಂದು ದಿನ ಆಗೋಯ್ತು, ಇಬ್ಬರು ಬೇರೆ ಬೇರೆಯೇ ಇದ್ದಾರೆ, ಅವರಿಬ್ಬರು ಒಟ್ಟಿಗೆ ಇರೋಂಗೆ ಮಾಡೋ ಶಿವರಾಮ ಅಂತ ಹೇಳುತ್ತೆ ಅಜ್ಜಿ. ಆವಾಗ ಏನು ಮಾಡೋದವ, ಅವರವರೇ ಅದನ್ನು ಅರ್ಥ ಮಾಡ್ಕೋಬೇಕು, ನಾವು ಹೇಳಿ ಮಾಡ್ಸೋಕ್ಕಾಗುತ್ತೇನವ ಅಂತ ಹೇಳ್ತಾನೆ. ಇಲ್ಲ ಕಣೋ, ಹಂಗೆ ಅರ್ಥ ಆಗಲ್ಲ, ಹೇಳಬೇಕು, ಹೇಳೇ ಮಾಡಿಸ್ಬೇಕು ಅಂತ. ಆಮೇಲೆ ಸರಿ ಅಂತ ಫೋನ್ ಮಾಡ್ತಾನೆ ಶಿವರಾಮೇಗೌಡ. ಭದ್ರ ಎತ್ತುತ್ತಾನೆ. ಬಾ ಇಲ್ಲಿ ಮಾತಾಡ್ಬೇಕು ನಿನ್ನ ಹತ್ರ ಅಂತ ಕರಿತಾನೆ. ಬರ್ತಾನೆ. ಬಂದು ಏನಪ್ಪಯ್ಯ ಕರೆದಿದ್ದು ಅಂತ. ಆವಾಗ ಅಜ್ಜಿ ಹೇಳುತ್ತೆ, ಹಿಂಗೆ ನಿಮ್ಮಪ್ಪ ಮಾತಾಡಬೇಕಂತೆ, ಬಾ ನಿನ್ನ ಹತ್ರ ಅಂತೇಳ್ಬಿಟ್ಟು. ಆಮೇಲೆ ಏನು ಮಾತಾಡಬೇಕು ಅಪ್ಪಯ್ಯ ಅಂತೇಳಿ ಕೇಳ್ತಾನೆ. ಆವಾಗ ಹೇಳ್ತಾನೆ ಅವರಪ್ಪ, ಅಲ್ಲ ಕಣ ಮಗ, ಇಷ್ಟು ದಿನ ಅವಳು ಮಾಡಿದ್ದು ಒಂದು ತಪ್ಪು ಹೌದು, ಆ ತಪ್ಪನ್ನೇ ನಡೆಸ್ಕೊಂಡು ಹೋದ್ರೆ ಆಗಲ್ಲ. ಇನ್ನು ಮುಂದೇನಾದ್ರು ನೀವು ಗಂಡ ಹೆಂಡ್ತಿ ಅಚ್ಚುಕಟ್ಟಾಗಿ ಅನ್ಯೋನ್ಯತೆಯಿಂದ ಇರಬೇಕು, ಅದನ್ನು ನಾನು ಹೇಳೋಕ್ಕಾಗಲ್ಲ ಅಂತ. ಹಂಗಲ್ಲ ಅಪ್ಪಯ್ಯ, ಅವಳಿಗೆ ನಾವು ತುಂಬ ನೋವು ಕೊಟ್ಬಿಟ್ಟಿದ್ದೀವಿ. ಈಗ ಅವಳು ನಿನ್ನನ್ನು ಜೀವ ಉಳಿಸ್ತಾ ದೇವತೆ,
ನಾನು ಜೀವನದಲ್ಲಿ ನೆನ್ಕೋಬೇಕು ಅಂತಂದರೆ ಈಗ ಅವಳನ್ನೇ ನೆನ್ಕೋಬೇಕು. ಅವಳೇ ತಾನೇ ಮತ್ತೊಂದು ನಿನ್ನ ಜೀವ ಉಳಿಸಿದ್ದು. ಹಂಗಾಗಿ ನನಗೆ ವಿದ್ಯೆನ ಮೇಲೆ ಫುಲ್ಲು ಸಂಪೂರ್ಣ ನಂಬಿಕೆ ಇದೆ. ವಿದ್ಯೆಂಗೆ ನಾನೇನೂ ಬೈಯಲ್ಲ ಅನ್ನಲ್ಲ, ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಪ್ಪಯ್ಯ ಅಂತ ಹೇಳ್ತಾನೆ. ಆಗ ಅಜ್ಜಿ ಹೇಳುತ್ತೆ, ಮತ್ತಿನ್ನೇನಾಗಬೇಕು, ಇಬ್ಬರು ಒಟ್ಟಿಗೆ ಒಂದೇ ಕಡೆ ಸಂಸಾರ ಮಾಡಿಕೊಂಡು ಚೆನ್ನಾಗಿರಿ, ಮತ್ತೇನಕ್ಕೆ ಬೇರೆ ಬೇರೆ ಇರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಭದ್ರ ಹೇಳ್ತಾನೆ, ಅಲ್ಲ ಅಮ್ಮಮ್ಮ, ನಾನೇನು ಕಡಿಮೆ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅವಳಿಗೆ. ಅದೊಂದು ತಪ್ಪಿಗೋಸ್ಕರ ಅವಳಿಗೆ ಆಡಬಾರ್ದು ಮಾತೆಲ್ಲ ಆಡಿದ್ದೀನಿ, ಬೈಬಾರ್ದಂಗೆಲ್ಲ ಬೈದಿದ್ದೀನಿ. ಅದೆಲ್ಲ ಅವಳು ಸಹಿಸ್ಕೊಂಡಿದ್ದಾಳೆ. ಈಗ ಅವಳನ್ನ ಬಾ ಅಂತೇಳಿ ಹೊಂದ್ಕೊಂಡು ಹೋಗೋಣ ಬಾ ಅಂತೇಳಿ ಕರೆದ್ರೆ ಅವಳು ಏನು ಅನ್ಕೊಳ್ಳಲ್ಲ. ಅದಕ್ಕೇ ಬೇಡ, ಚೆನ್ನಾಗಿ ಎಲ್ಲ ಅವಳಿಗೆ ಮನವರಿಕೆ ಆಗೋವರೆಗೂ ತಿಳಿ ಹೇಳಿ, ಅವಳು ಅರ್ಥ ಮಾಡ್ಕೊಳ್ಳೋವರೆಗೂ ಅವಳ ಜೊತೆನೇ ಇದ್ಕೊಂಡು ಅವಳಿಗೆ ದಿನಾನೂ ಅರ್ಥ ಮಾಡಿಸಿ ಆಮೇಲೆ ನಾನು ಅವಳ ಜೊತೆಗೆ ಚೆನ್ನಾಗಿರಬೇಕು, ಅಲ್ಲಿವರೆಗೆ ಚೆನ್ನಾಗಿರೋಕ್ಕಾಗಲ್ಲ ಅಮ್ಮಮ್ಮ ಅಂತ ಹೇಳ್ತಾನೆ. ಹೌದಾ, ಸರಿ, ಮತ್ತೆ ಹಂಗೆ ಹೇಳು, ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ, ಹೇಳ್ಬಿಟ್ಟೆ ಸರಿ ಹೋಗು ಅಂತ. ಹಂಗೆ ಟೈಮ್ ಬೇಕು ಅಮ್ಮಮ್ಮ ಸರಿ ಹೋಗೋಕ್ಕೆ, ತಕ್ಷಣಕ್ಕೆ ಸರಿ ಹೋಗೋಕ್ಕಲ್ಲ. ಏಕೆಂದರೆ ಅವಳಷ್ಟು ಮನಸ್ಸು ನೊಂದಿದ್ದಾಳೆ. ಮನಸ್ಸು ನೊಂದು ಅವಳು ಪ್ರತಿಯೊಂದಕ್ಕೂ ಬಾಡಿಗೆ ಕೆಲಸ ಅಂತೇಳಿ ಹಿಂಗೆ ಮಾಡ್ತಿದ್ದಾಳೆ, ಓದು ಅಂತೇಳಿ. ಅವಳಿಗೆ ತುಂಬ ಮನಸ್ಸಿಗೆ ನೋವಾಗಿದೆ. ಅದೆಲ್ಲ ಅವಳಿಗೆ ಮನವರಿಕೆ ಆಗಂಗೆ ಹೇಳಬೇಕು. ನಿನ್ನಿಂದ ಏನೂ ತಪ್ಪಾಗಲಿಲ್ಲ ಅಂತಲೂ ಕೂಡ ನಮಗೆ ಅರ್ಥ ಮಾಡಿಸ್ಬೇಕು. ಆಮೇಲೆ ಅವಳ ಜೊತೆ ನಾವು ಚೆನ್ನಾಗಿರೋಕ್ಕೆ ನಾನು ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಸಾಧ್ಯ ಆಗಲ್ಲ ಅಮ್ಮಮ್ಮ. ಅವಳು ನನ್ನನ್ನು ಒಪ್ಕೊಂಡು ಆಯಿತು, ಇನ್ನು ನಿಮ್ಮ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತ ಅವಳು ಒಪ್ಕೋಬೇಕು. ಅಲ್ಲಿವರೆಗೆ ನಾನು ಕಾಯಬೇಕು ಅಮ್ಮಮ್ಮ ಅಂತ ಹೇಳ್ತಾನೆ. ಆವಾಗ ತುಂಬ ಖುಷಿಯಾಗುತ್ತೆ. ಹೌದಲ್ವಾ, ಕರೆಕ್ಟ್ ಹೇಳ್ತಿದ್ದಾನೆ ಮೊಮ್ಮಗ ಅಂತ ಮೊಮ್ಮಗನ ಮೇಲೂ ಖುಷಿ ಬರುತ್ತೆ. ಆಮೇಲೆ ಶಿವರಾಮೇಗೌಡ ಮಗ ಹೇಳ್ತಿರೋದು ಕರೆಕ್ಟು, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ನೋಡು ಅಂತೇಳಿ ಮನಸ್ಸಲ್ಲೇ ಅನ್ಕೋತಾನೆ. ಆಗ ಶಿವರಾಮ, ಸರಿ ಆಯಿತು, ನಿನಗೆ ಎಲ್ಲ ಬುದ್ಧಿನೂ ಇದೆ, ನಿನ್ನ ಬುದ್ಧಿವಂತಿಕೆ ಮೇಲೆ ನಾನೇನು ಹೇಳಬೇಕಾಗಿಲ್ಲ, ಎಲ್ಲ ಚೆನ್ನಾಗೇ ಮಾತಾಡ್ತಿದ್ದೀಯಾ, ಹಾಗೆ ಮಾಡು ಅಂತ ಹೇಳ್ಬಿಟ್ಟು, ಸರಿ ಈಗ ಅರ್ಥ ಮಾಡ್ಕೊಂಡಿದ್ದೀಯಲ್ಲ ಸಾಕು ಅಂತೇಳಿ ಅವಳು ಏನು ಅರ್ಥ ಮಾಡಿಸ್ತೀಯ ಮಾಡಿಸ್ಬಿಟ್ಟು ಹೊಂದಾಣಿಕೆಯಿಂದ ಬದುಕೋದು ಕಲ್ತ್ಕೋಬೇಕು ಅಂತೆಲ್ಲ ಹೇಳ್ತಾನೆ. ಸರಿ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಎದ್ದು ಮನೆಗೆ ಹೋಗಬೇಕು. ಆವಾಗ ಇದು ಔಟ್ ಹೌಸಿಗೆ, ಅಂದರೆ ಮನೆಗೆ ಬರ್ತಾನೆ ಇಲ್ವಲ್ಲ, ಔಟ್ ಹೌಸಲ್ಲೇ ಇರೋದು. ಈ ಮನೆಗೆ ಬಂದು ಎಲ್ಲರ ಜೊತೆ ಇರಬೇಕು ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.